ನೀವು 29ನೇ ತಾರೀಕು ಏನು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಯವರು ಕೂಡ ಕಬ್ಬು ಆಯುಕ್ತರ ಅನುಮತಿ ತಗೊಂಡು ಕಾರ್ಖಾನೆ ಪ್ರಾರಂಭ ಮಾಡಿ ಅಂತೇಳಿ ತಾವೇನು ವರದಿ ಅಲ್ಲ ಸಾರಿ ತಾವು ಆದೇಶ ಹೊರಡಿಸಿದ್ದೀರಿ. ಇಂಥದ್ದೇ ಆದೇಶನ ನಿಮ್ಮ ಅಕ್ಕಪಕ್ಕದಲ್ಲಿ ಡಿ ಸಿ ಆಗಿ ಕೆಲಸ ಮಾಡ್ತಿದ್ದಾರಲ್ಲ ಅವರು ಏನಾದ್ರು ಓಡಿಸಿದಾರ ಅಂತ ನನ್ನ ಪ್ರಶ್ನೆ. ಯಾಕೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ನಿಮ್ಮಲ್ಲಿ ಇರಬಾರ್ದ? ಯಾಕೆ ಈ ಥರದ್ದು ನಿಮ್ಗೊಂದು ಆಲೋಚನೆ ಗೊತ್ತು ಅಂತ ಗೊತ್ತಾಗ್ತಾ ಇಲ್ಲ. ಅರೆ ಮೈಸೂರು ಕಾರ್ಖಾನೆ ನಿಮ್ಮ ಕಂಟ್ರೋಲ್ ಇರ್ತಕ್ಕಂಥದ್ದು, ಅದನ್ನು ಈಗ ಕಾರ್ಖಾನೆ ಪ್ರೈವೇಟ್ ಕಾರ್ಖಾನೆಗಿಂತ ಮೊದಲು ಸ್ಟಾರ್ಟ್ ಮಾಡಬೇಕಾದಂಥ ಜವಾಬ್ದಾರಿ ನಿಮಗಿತ್ತು. ಅಂಥದ್ರಲ್ಲಿ ನೀವು ಬೇರೆ ಎಲ್ಲ ಕಾರ್ಖಾನೆಗಳನ್ನು ನೀವು ಕಬ್ಬು ಆಯುಕ್ತರ ಅನುಮತಿ ತಗೊಂಡು ಪ್ರಾರಂಭ ಮಾಡಿ ಅನ್ನೋದು ಇದು ದುರದೃಷ್ಟಕರ. ಮೈಸೂರು, ಹಾಸನ, ಇನ್ನು ಬೇರೆ ಬೇರೆ ಅಕ್ಕಪಕ್ಕದ ಕಾರ್ಖಾನೆಗಳು ಇದ್ದಾವೆ. ನಿಮ್ಮ ಥರ ಏನಾದರೂ ಅವರೂ ರೈತರಿಗೆ ಮಾರಕವಾಗಿ ಆದೇಶ ಮಾಡಲಿ ಅಂತೇಳಿ ನೀವೇ ಮುನ್ನುಡಿ ಬರೆದಿದ್ದಾರೆ ಏನೋ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಭಾಳ ಸೂಕ್ಷ್ಮ ಇದೆ. ಈಗಾಗಲೇ ನಿಮ್ಮ ಕಾರ್ಖಾನೆಯಿಂದ ಕೆಟ್ಟೋಗಿದ್ದಾರೆ ಆ ಭಾಗದ ರೈತರು ಮೈಸೂರಿನವ, ಅದು ಬೇರೆ ಕಾರ್ಖಾನೆಗೆ ಹೋಗೋದು ಬೇಡ. ಹಾಗಾಗಿ ಈ ಆದೇಶನ ದಯಮಾಡಿ ತಾವು ವಾಪಸ್ ತಗೊಳ್ರಿ. ನೀವು 9ನೇ ತಾರೀಕು ಹೊರ ರಾಜ್ಯದಿಂದ ನಮ್ಮ ಕೇರ್ಪೇಟೆ ತಾಲೂಕಿನ ಫ್ಯಾಕ್ಟ್ರಿಗೆ ಲೇಬರ್ನು ಕೂಡ ನಮ್ಮ ಒತ್ತಡದ ಮೇಲೆ ಅವ್ರು ಕರೆಸಿದ್ದಾರೆ. ಅವರು ಒಂದ್ಸಲಿ ವಾಪಸ್ ಹೋದರೆ ನಿಮ್ಮ ಡಿ ಸಿ ಆಫೀಸಿಂದ ಲೇಬರ್ ಕರ್ಕೊಂಬಂದು ಕಬ್ಬು ಕರ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಇರೋದು 3 ತಿಂಗಳು. ಮಾನ್ಯ ಜಿಲ್ಲಾಧಿಕಾರಿಗಳೇ, ದಯಮಾಡಿ ತಾವು ಭಾಳ ಜವಾಬ್ದಾರಿಯಲ್ಲಿ ರೈತರ ಕೆಲಸ ಮಾಡೋಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೀರಿ. ನೀವು ರೈತರ ಕೆಲಸ ಮಾಡೋದು ಬೇಕೇ ವಿನಃ ನೀವು ಡೈರೆಕ್ಷನ್ ಕೊಡಬಾರ್ದು. ಹಂಗೆ ಮಾಡಿ ಹಿಂಗೆ ಮಾಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಕಬ್ಬು ಆಯುಕ್ತರಿಗೆ ಫೋನ್ ಮಾಡೋ ಅಥವಾ ಲೆಟ್ರ್ ಹಾಕೋ, ಬೇಗ ಕಾರ್ಖಾನೆನ ಮಳೆ ಇಲ್ಲ ನೀರಿಲ್ಲ ನೀವು ಪ್ರಾರಂಭ ಮಾಡಿ ಅಂತ ಹೇಳ್ಬೇಕಾದವ್ರು ನೀವು ಅನುಮತಿ ತಗೊಂಡು ಕಾರ್ಖಾನೆ ಪ್ರಾರಂಭ ಮಾಡಿ ಅಂತೇಳಿ ನೋಟಿಸ್ ಮಾಡ್ತೀರಿ ಅಂತ ಅಂದರೆ ಇದು ಯಾವ ಅಡ್ಮಿನಿಸ್ಟ್ರೇಷನ್ನು, ಇದೇನು ಆಡಳಿತ? ಹಾಗಾಗಿ ಇದು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಮೊದಲನೇ ಬಾರಿಗೆ ಇದೊಂದು ಆದೇಶ ಇದೆ. ನಗ್ತಾರೆ ರೈತರು. ನಿಮ್ಮ ಆದೇಶ ನೋಡಿ ದಯಮಾಡಿ ಇದಾಗೋದು ಬೇಡ. ಕಡ್ಡಾಯವಾಗಲೂ 9ನೇ ತಾರೀಕು ಕಾರ್ಖಾನೆ ಪ್ರಾರಂಭ ಆಗಲೇಬೇಕು. ಆಗಲಿಲ್ಲ ಅಂದರೆ ಮುಂದೆ ಆಗ್ತಕ್ಕಂಥ ಎಂಥ ಸನ್ನಿವೇಶಕ್ಕೂ ಅನಾಹುತಕ್ಕೂ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರೇ ಕಾರಣ. ಯಾಕೆಂದರೆ ನಿಮ್ಮ ಆದೇಶ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ದಯಮಾಡಿ ಇದನ್ನು ವಾಪಸ್ ತಗೊಂಡು ಮರುಪರಿಶೀಲನೆ ಮಾಡಿ ನೀವೇ ಖುದ್ದು ಬೆಂಗಳೂರಲ್ಲಿರ್ತಕ್ಕಂಥ ಕಬ್ಬು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀವು ಫೋನ್ ಮಾಡೋ ಅಥವಾ ಪತ್ರದ ವ್ಯವಹಾರ ಮಾಡೋ, ನೀವು ಪರ್ಮಿಷನ್ ಕೊಡಿಸಿ. ಅದು ನಿಮ್ಮ ಜವಾಬ್ದಾರಿ ಅದು. ರೈತರು ಹಿತ ಕಾಯೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ನಿಮಗೆ ನಾವು ನಾಳೆ ಸೋಮವಾರ ದಿನ ಮೆಮೊರಂಡಮ್ ಕೊಡ್ತೀವಿ. ಸೋಮವಾರ ದಿನ ಜಿಲ್ಲಾಧಿಕಾರಿಗೆ ಈ ಬಗ್ಗೆನೇ ಒಂದು ಮೆಮೊರಂಡಮ್ ಕೊಡ್ತೀವಿ. ಈಗ ಈ ವಿಚಾರ ಜಿಲ್ಲಾಧಿಕಾರಿಗೆ ಹೋಗಲಿ ಅಂತೇಳಿ ಮಾಧ್ಯಮದವರಿಗೆ ಇದನ್ನು ವಿಚಾರ ಮುಗಿಸಿರೋದು. ಸೋಮವಾರ ಅವರಿಗೆ ಮೆಮೊರಂಡಮ್ ಕೊಡ್ತೀವಿ. ನಾವು ಮೆಮೊರಂಡಮ್ ಕೊಟ್ಟ ಮೇಲೆ ಅವರು ಪರಿಶೀಲನೆ ಮಾಡಿ ಅವರೇ ಆಯುಕ್ತರ ಜೊತೆ ಮಾತಾಡಿ ಬೇಗ ಸ್ಟಾರ್ಟ್ ಮಾಡಿಸ್ಲಿ. ಇಲ್ಲಾಂದರೆ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಹುತಿಗೆ ಜಿಲ್ಲಾಧಿಕಾರಿ ಕಾರಣ ಆಗ್ತಾರೆ. ಹಾಗಾಗಿ ಗೌರವಿಸಿ. ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಜಿಲ್ಲಾಧಿಕಾರಿಗಳೇ. ಇದು ಯಾರು ಹೇಳಿದ್ರು ಗೊತ್ತಿಲ್ಲ, ಯಾವ ಚುನಾವಣೆನೂ ಗೊತ್ತಿಲ್ಲ. ನೀವು ಉಲ್ಲೇಖ ಹಾಕಿದ್ರಿ ಮೈಸೂಗರ್ ಅಂತವ. ಮೈಸೂಗರ್ ಕಂಪ್ನಿಯವರು ನಿಮ್ಗೇನು ವರದಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಅಲ್ಲಿಯ ಅಧ್ಯಕ್ಷ ನಿಮ್ಗೆ ಯಾವ ಥರದ ಕಮ್ಯುನಿಕೇಷನ್ ಮಾಡಿದಾನೋ ಗೊತ್ತಿಲ್ಲ. ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿರ್ಬೇಕು ಅಧ್ಯಕ್ಷ. ಅವನಿಗೆ ಗೌರವ ಇದ್ದರೆ, ಯಾಕೆಂದರೆ ಮೈಸೂರು ಉಲ್ಲೇಖ ಇದೆ, ಮೈಸೂರು ಕಾರ್ಖಾನೆ ಉಲ್ಲೇಖ ಇದೆ. ಆ ಅಧ್ಯಕ್ಷ ಜಿಲ್ಲಾಧಿಕಾರಿಗೆ ಏನಂತ ಹೇಳಿದಾನೆ ಗೊತ್ತಿಲ್ಲ. ಆ ಉಲ್ಲೇಖದ ಮೇಲೆ ಈ ಆದೇಶ ಹೊರಡಿಸೋದು ರೈತರ ಮನಸ್ಸಿಗೆ, ರೈತರ ಪರಿಸ್ಥಿತಿಗೆ ತುಂಬ ವಿರುದ್ಧವಾಗೈತೆ. ಹಾಗಾಗಿ ಸೋಮವಾರ ದಿನ ನಾವು ನಮ್ಮ ಕಚೇರಿಗೆ ಬರ್ತೀವಿ. ನೀವು ನಮ್ಮ ಖುದ್ದು ಅಹವಾಲನ್ನು, ನಮ್ಮ ಕೇರ್ಪೇಟೆ ತಾಲೂಕಿನ ಅಹವಾಲನ್ನು ತಾವು ಪರಿಶೀಲಿಸಿ ನೀವು ಕಾರ್ಖಾನೆ 9ನೇ ತಾರೀಕು ನಮ್ಮ ನಿಗದಿಯಂತೆ ರೈತರ ಒತ್ತಡ, ನಾವು ಹೋದ ತಿಂಗಳು 10ನೇ ತಾರೀಕಿಂದಲೇ ಒತ್ತಡ ಮಾಡಿದ್ದೀವಿ. ಜೂನ್ 10ನೇ ತಾರೀಕಲ್ಲೇ ಮೆಮೊರಂಡಮ್ ಕೊಟ್ಟು ರೆಂಟ್ ಕೊಟ್ಟು ನೀವು ಮಾಡಲೇಬೇಕು ಕಾರ್ಖಾನೆ ಅಂತ ನಮ್ಮ ಒತ್ತಡದ ಮೇಲೆ ಅವರು 9ನೇ ತಾರೀಕು ಫಿಕ್ಸ್ ಮಾಡಿದ್ಮೇಲೆ ಈ ಥರದ ಆದೇಶ ಎಲ್ಲ ಹೊರಗಡೆ ಬಂದಿರೋದು ತುಂಬ ಬೇಸರ ಸಂಗತಿ. ಯಾಕೆಂದರೆ ನೀರಿಲ್ಲ, ನಮ್ಮಲ್ಲಿ ನಾಲಾ ವ್ಯವಸ್ಥೆ ಇಲ್ಲ, ಅಂತರ್ಜಲ ಕುಸಿತೋಗಿದೆ. ಏನು ಅಕ್ಷರಸ್ಥರೇ ನೀವು ಹಿಂಗಾದರೆ ನಮ್ಮಂಥ ರೈತರ ಕಥೆ ಏನು? ಹಾಗಾಗಿ ಅದಾಗೋದು ಬೇಡ. ದಯಮಾಡಿ ಇದನ್ನು ವಾಪಸ್ ಮಾಡಿ ನಾವು ಸೋಮವಾರ ಬಂದು ಖುದ್ದು ತಮ್ಮ ಭೇಟಿ ಮಾಡ್ತೀವಿ. ನಮಸ್ಕಾರ.